ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಉಷಾ ಹೆಗಡೆ. ನಾನು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿ ಕೆಲಸ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಸೂರ್ಯ ಫೌಂಡೇಶನ್ ಟ್ರಸ್ಟ್ ಮಾತೆಂಬುದು ಜ್ಯೋತಿರ್ಲಿಂಗ ಈ ವೇದಿಕೆ ಅಡಿಯಲ್ಲಿ ನಡೆಯುತ್ತಿರುವಂತಹ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸ್ನ ಎಲ್ಲ ಸಂಘಟಕರಿಗೂ ಮಾರ್ಗದರ್ಶಕರಿಗೂ ನನ್ನ ಅಂತರಾಳದ ಪ್ರೀತಿಪೂರ್ವಕ ನಮನಗಳು. ಈಗಾಗಲೇ 1 ತಿಂಗಳಿಂದ ನಡೆಯುತ್ತಿರುವಂತಹ ಭಾಷಣ ಕಲೆ ತರಬೇತಿಯಲ್ಲಿ ನಾನು ಕಲಿಕಾರ್ಥಿಯಾಗಿ ಪಾಲ್ಗೊಳ್ತಾ ಬಂದಿದ್ದೇನೆ. ಆ ಕುರಿತಾಗಿ ಅಂತರಾಳದ ಒಂದೆರಡು ನುಡಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ತರಬೇತಿಗೆ ನಾನು ಮಾತೆಂಬುದು ಜ್ಯೋತಿರ್ಲಿಂಗ ಎನ್ನುವಂಥ ಶೀರ್ಷಿಕೆಯನ್ನು ನೋಡಿಯೇ ಸೇರಿಕೊಂಡಿದ್ದೇನೆ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಮೊದಲಿಂದಲೂ ನನಗೆ ಒಳ್ಳೆಯ ಮಾತುಗಾರರ ಮಾತುಗಳನ್ನು, ಭಾಷಣಕಾರರ ಭಾಷಣವನ್ನು ಆಲಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಕೂಡ ಸಿದ್ಧತೆ ಮಾಡಿಕೊಳ್ಳೋದು, ಅನಿವಾರ್ಯತೆಗಳು ಅವಶ್ಯಕತೆಗಳು ಬಂದಾಗ ಮಾತಿಗೆ ಕೂಡ ನಿಲ್ಲುವಂಥದ್ದು ನನ್ನ ಹವ್ಯಾಸ. ಆದರೆ ಯಾವತ್ತೂ ಕೂಡ ನನ್ನ ಮಾತು ನನಗೆ ಸಂಪೂರ್ಣ ತೃಪ್ತಿಯನ್ನು ತಂದಿದ್ದಿಲ್ಲ. ಇಲ್ಲಿ ಏನೋ ಒಂದು ಕೊರತೆ ಇದೆ, ನಾನೇನೋ ಒಂದಿಷ್ಟು ಕಲಿಯಬೇಕು ಅನ್ನುವಂಥ ಹಂಬಲ ನನಗೆ ಯಾವತ್ತೂ ಇತ್ತು. ಯದ್ಭಾವಂ ತದ್ಭವತಿ ಅನ್ನುವಂತೆ ಈ ಅವಕಾಶ ನನ್ನನ್ನು ಇಲ್ಲಿವರೆಗೂ ಕರೆದುಕೊಂಡು ಬಂತು. ಈ ತರಬೇತಿಯ ಬಗ್ಗೆ ಹೇಳಬೇಕಂದ್ರೆ, ಈ ಭಾಷಣ ಕಲೆ ತರಬೇತಿಯು ನಮ್ಮ ಮುಂದೆ ಮಹಾಸಾಗರದಷ್ಟು ಜ್ಞಾನವನ್ನು ತೆರೆದಿಟ್ಟಿದೆ. ಭಾಷಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಗ್ಗುಲನ್ನು ಎಳೆಯಾಗಿ ಬಿಡಿಸಿ ಹೇಳ್ಕೊಡ್ತಾ ಬಂದಿದ್ದಾರೆ. ಭಾಷಣ ಅಂದೊಡನೆ ನಮ್ಮ ಕಣ್ಣು ಮುಂದೆ ಬರುವಂಥ ಚಿತ್ರಣವೇ ಇವತ್ತು ಬದಲಾಗಿದೆ. ಯಾಕಂದರೆ ಇಲ್ಲಿ ನೀಡುತ್ತಿರುವಂಥ ಜ್ಞಾನಕ್ಕೆ ಇತಿಮಿತಿಯೇ ಇಲ್ಲ. ಮಾರ್ಗದರ್ಶಕರು ನಮಗೆ ದಿನಕ್ಕೆ ಹೊಸತನ್ನು ಉಣಬಡಿಸ್ತಾ ಬಂದಿದ್ದಾರೆ. ಇಲ್ಲಿ ನಮಗೆ ಮಾರ್ಗದರ್ಶಕರಾಗಿ ದೊರೆತಂಥ ಈ ಸಂಘಟನೆಯ ರೂವಾರಿಗಳು, ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಸರ್ ಅವರ ಮನಮುಟ್ಟುವಂತಹ ಪ್ರೋತ್ಸಾಹದಾಯಕ ಮಾತುಗಳಿಗೆ ಎಣೆಯೇ ಇಲ್ಲ. ನಿಮಗೆ ದೊಡ್ಡದೊಂದು ಸಲಾಂ ಸರ್. ಯಾಕಂದರೆ ತಾವು ಬೆಳೆಯೋದರೊಂದಿಗೆ ಇತರರನ್ನು ಕೂಡ ತಾವು ಬೆಳೆಸ್ತಾ ಇದ್ದೀರಾ. ಹಾಗೆ ನಮ್ಮೊಂದಿಗೆ ನಿರಂತರ ಮಾರ್ಗದರ್ಶಕರಾಗಿದ್ದಂಥ ಸತೀಶ್ ಸರ್ ಅವರ ನಗುಮೊಗದ ಹೃದಯಸ್ಪರ್ಶಿ ಮಾತುಗಳು, ಅವರ ತಾಳ್ಮೆ ಹಾಗೂ ಸಮಯ ಪಾಲನೆಗೆ ದೊಡ್ಡದೊಂದು ಸಲಾಂ ಸರ್. ಹಾಗೆ ವಿಶೇಷ ಮಾರ್ಗದರ್ಶಕರಾಗಿ ಆಗಮಿಸಿದಂತಹ ಚಂದ್ರಶೇಖರ್ ಸರ್ ಅವರ ಆತ್ಮವಿಶ್ವಾಸದ ಚಂದದ ಮಾತುಗಳು, ಹಾಗೆ ಸತ್ಯಮತಿ ಮೇಡಮ್ನವರ ಸ್ಫೂರ್ತಿದಾಯಕ ಸತ್ಯವಾದ ಮಾತುಗಳು, ನಾಗರಾಜ್ ಸರ್ ಅವರ ಹಾಸ್ಯಭರಿತ ಗಟ್ಟಿ ಮಾತುಗಳು, ಇನ್ನು ಪೂರ್ಣೇಶ್ವರರವರ ಸರಳ ಸಜ್ಜನಿಕೆಯ ಪ್ರೀತಿ ತುಂಬಿದ ಪೂರ್ಣತೆಯ ಮಾತುಗಳು, ಇವೆಲ್ಲ ನಮ್ಮ ಮನದಾಳದಲ್ಲಿ ಗಟ್ಟಿಯಾಗಿ ನಿಂತಿದ್ದಾವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಭಾಷಣ ಅಂದರೆ ಏನೋ ಗೊಂದಲ, ಗಲಿಬಿಲಿ, ತಳಮಳ, ಏನಪ್ಪ ಮಾಡೋದು, ಹೇಗಪ್ಪ ಮಾಡೋದು ಅಂಥ ಆತಂಕಗಳು ಎಷ್ಟೋ ಕಡಿಮೆ ಆಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ರೀತಿಯಲ್ಲಿ ಈ ರಜಾ ಅವಧಿ ಸಂಪೂರ್ಣವಾಗಿ ಒಂದು ಸದುಪಯೋಗವನ್ನು ಕಂಡುಕೊಂಡಿದೆ. ಇದೇ ಅಲ್ಲದೆ ನಮ್ಮಲ್ಲಿರುವಂಥ ಒಂದು ಪುಟ್ಟ ಸಾಹಿತಿಯನ್ನು ಕೂಡ ಹೊರಗೆ ತರಲಿಕ್ಕೆ, ಕಿರುಹೊತ್ತಿಗೆಯನ್ನು ತಯಾರಿಸಲಿಕ್ಕೆ ಕೂಡ ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಾ. ಇಷ್ಟು ಸಾಲದೆನ್ನುವಂತೆ ಮಾತಿನ ಮಂಟಪದ ಮೂಲಕ ನಮ್ಮನ್ನು ತಮ್ಮೊಂದಿಗೆ ಉಳಿಸಿಕೊಂಡು ಇನ್ನೂ ಎತ್ತರೆತ್ತರಕ್ಕೆ ಬೆಳೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀರಾ. ಒಟ್ಟಿನಲ್ಲಿ ಸದುದ್ದೇಶವುಳ್ಳಂಥ ಸದಾವಕಾಶಕ್ಕೆ ಸದಾ ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.